ನಮಸ್ಕಾರ. ನಾನು ಡಾಕ್ಟರ್ ವೆಂಕಟೇಶ್ ಬಾಬು ಅಂತ, ಗಂಗಾವತಿ ತಾಲೂಕು ಗ್ಯಾರಂಟಿ ಅಥಾರಿಟಿ, ಗ್ಯಾರಂಟಿ ಇಂಪ್ಲಿಮೆಂಟೇಷನ್ ಅಥಾರಿಟಿಯ ತಾಲೂಕು ಪ್ರೆಸಿಡೆಂಟು. ನಮ್ಮ ಗಂಗಾವತಿ ಒಳಗಡೆ ಗಂಗಾವತಿ ಸರ್ಕಾರಿ ಗೋಡನ್ ಏನಿದೆ, ಆ ಗೋಡನ್ ಒಳಗಡೆ ದಿನಾಂಕ 27/2/2025 ಸೀಸ್ ಮಾಡಿರ್ತಕ್ಕಂಥ ಅಕ್ಕಿಯನ್ನು ಬಿಡುಗಡೆಗೊಳಿಸಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು 6 ತಿಂಗಳ ಹಿಂದುಗಡೆ ಒಂದು ಆದೇಶನ ಮಾಡಿದ್ದಾರೆ. ಆದರೆ ಅದು ಎಷ್ಟು ಅಂತ ಹೇಳಿದ್ರೆ 168.40 ಕ್ವಿಂಟಾಲ್ ಅಕ್ಕಿಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಆದರೆ ಈಗ ಆಲ್ರೆಡಿ ಲೋಡ್ ಮಾಡಿರ್ತಕ್ಕಂಥದ್ದು ಸುಮಾರು 275 ಕ್ವಿಂಟಾಲ್ಗಿಂತ ಹೆಚ್ಚು ಅಕ್ಕಿನ ಈಗ ಲಾರಿ ಒಳಗಡೆ ಲೋಡ್ ಮಾಡಿದ್ದಾರೆ. ನಮಗೆ ಇನ್ಫಾರ್ಮೇಷನ್ ಬಂತು. ಮತ್ತು ಸರ್ಕಾರಿ ಗೋಡನ್ ಏನಿದೆ, ಸರ್ಕಾರಿ ಗೋಡನ್ ಒಳಗಡೆ ಪ್ರೈವೇಟ್ ಕಂಪ್ನಿಯ ಏನು ಚೀಲಗಳನ್ನ ತುಂಬಿ ಇಲ್ಲಿಂದ ಅಕ್ರಮವಾಗಿ ಸಾಗಾಟ ಮಾಡ್ತಕ್ಕಂಥದ್ದಕ್ಕೆ ಇಲ್ಲಿಯ ಗೋಡನ್ ಮ್ಯಾನೇಜರ್ ಮತ್ತು ಯಾರೆಲ್ಲ ಇದ್ದಾರೆ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಅವ್ರ ಯಾರ ಜಿಲ್ಲಾಧಿಕಾರಿಗಳಿದ್ದಾಗ ಇದು ರಿಲೀಸ್ ಆರ್ಡರ್ ಆಗಿತ್ತು? ಇದು ರಿಲೀಸ್ ಆರ್ಡರ್ ಆಗಿರ್ತಕ್ಕಂಥದ್ದು ನಳಿನ್ ಅತುಲ್ ಅವರು ಇರಬೇಕಾದ್ರೆ ಆಗಿರ್ತಕ್ಕಂಥದ್ದು ಈ ಆರ್ಡರ್. ಓಕೆ, ಇದು ಸರ್ಕಾರಿ ಗೋಡನ್ಗಳು ಇವೆಲ್ಲ? ಹೌದು, ಇವೆಲ್ಲ ಸರ್ಕಾರಿ ಗೋಡನ್ಗಳು. ಇಲ್ಲಿಂದನೇ ಎಲ್ಲ ಅಕ್ಕಿ ಎಲ್ಲರೂ ಕೂಡ ಬೇರೆ ಬೇರೆ ಸ್ಥಳಗಳಿಗೆ, ನ್ಯಾಯಬೆಲೆ ಅಂಗಡಿಗಳಿಗೆ ಅವಕ್ಕೆಲ್ಲರೂ ಕೂಡ ಹೋಗುತ್ತೆ. ಅಂದ್ರೆ ಈಗ ನಿಮ್ಮ ಆರೋಪ ಸರ್ಕಾರಿ ಗೋಡನಲ್ಲಿ ಪ್ರೈವೇಟ್ ಚೀಲಗಳು ಕಾಣಿಸ್ತಾ ಇದೆ ಅಂತಾನೆ? ಈಗ ಪ್ರೈವೇಟ್ ಸರ್ಕಾರಿ ಗೋಡನ್ ಒಳಗಡೆ ಪ್ರೈವೇಟ್ ಚೀಲಗಳು ಕಾಣಿಸ್ತಾ ಇದೆ. ಆಮೇಲೆ ಏನು ಸರ್ಕಾರ ಜಿಲ್ಲಾಧಿಕಾರಿಗಳು ಬಿಡುಗಡೆ ಮಾಡಿ ಅಂತೇಳಿ ಆದೇಶ ಕೊಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಅಕ್ಕಿಯನ್ನ ಲಾರಿಯಲ್ಲಿ ಈಗ ಆಲ್ರೆಡಿ ಲೋಡ್ ಮಾಡಿದ್ದಾರೆ. ಒಟ್ಟಾರೆ ನಿಮ್ಮ ಆರೋಪ ಏನು ಇವಾಗ? ಇದಕ್ಕೆ ಯಾರೆಲ್ಲ ಕುಮ್ಮಕ್ ಕೊಡ್ತಾ ಇದ್ದಾರೆ? ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಸರ್ಕಾರ ಬಡ ಜನರಿಗಾಗಿ ಮಾಡಿರ್ತಕ್ಕಂಥ ಅನ್ನಭಾಗ್ಯ ಯೋಜನೆ ಕಾಳಸಂತೆಯಲ್ಲಿ ಅಲ್ಲಿ ಏನು ಈ ಅಕ್ಕಿ ಕೊಡುಗಳ ಪಾಲಾಗ್ತಾ ಇದೆ, ಇದು ನೈಜವಾಗಿ ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಮುಟ್ಟಬೇಕು ಅಂತಕ್ಕಂಥದ್ದು. ಮುಟ್ಟಬೇಕು ಅಂತಲೇ ನಮ್ಮ ಏನು ಸರ್ಕಾರ ಈ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿಗಳನ್ನ ಕೂಡ ಮಾಡಿದೆ. ಅದಕ್ಕಾಗಿ ನಾವೆಲ್ಲರೂ ಕೂಡ ಅದು ಸರಿಯಾಗಿ ಮುಟ್ಟಬೇಕು ಅಂತಕ್ಕಂಥ ನಿಟ್ಟಿನೊಳಗಡೆ ನಾವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಓಕೆ.